ಈ ಸ್ಟೋರಿನ ಕೇಳಿದಾದ್ಮೇಲೆ 20s ಅಲ್ಲಿರೋರು, ಟೀನೇಜ್ ಅಲ್ಲಿರೋರು ನಿಮ್ ಪೇರೆಂಟ್ಸ್ ಗೆ ಒಂದ್ಸತಿ ಆದ್ರೂ ಥ್ಯಾಂಕ್ಸ್ ಹೇಳ್ತೀರಾ. ನಾವು ಮಕ್ಳಾಗಿರ್ಬೇಕಾದ್ರೆ ನಮ್ ಪೇರೆಂಟ್ಸ್ ನಮ್ಗೆ ಟ್ರೈನ್ ಮಾಡ್ತಾ ಇದ್ರು, ಸ್ಟ್ರೇಂಜರ್ಸ್ ಹತ್ರ ಹೋಗ್ಬಾರ್ದು, ಸ್ಟ್ರೇಂಜರ್ಸ್ ಏನ್ ಕೊಟ್ರು ತಗೊಂಬಾರ್ದು ಅಂತ. ಇವತ್ತು ಈ ಸ್ಟೋರಿ ಕೇಳಿದಾದ್ಮೇಲೆ ನಿಮ್ ಮಕ್ಕಳನ್ನ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ಪ್ರೊಟೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಲಾಸ್ಟ್ ವಿಡಿಯೋ ಅಲ್ಲಿ ನಾನು ಒಂದು ವಿಡಿಯೋ ಬಗ್ಗೆ ಮೆನ್ಷನ್ ಮಾಡಿದ್ದೆ, ಡೇಸಿಸ್ ಡಿಸ್ಟ್ರಕ್ಷನ್. ಈ ವಿಡಿಯೋದ ಕ್ರಿಯೇಟರ್ ಹೆಸರು ಬಂದು ಪೀಟರ್ ಸ್ಕಲಿ. ಡೇಸಿ ಅಂದ್ರೆ ಒಂದು ಹುಡುಗಿ, ಅಂಡ್ ಗೆಸ್ ವಾಟ್, ಈ ಹುಡುಗಿ ಬಂದು 18 months ಬೇಬಿ. ಈ ಬೇಬಿನ ಕಿಡ್ನಾಪ್ ಮಾಡಿ ಈ ವಿಡಿಯೋ ಅಲ್ಲಿ ಅಬ್ಯೂಸ್ ಮಾಡಿದ್ದಾರೆ. ಆ ವಿಡಿಯೋ ಅಲ್ಲಿ ಅಬ್ಯೂಸ್ ಮಾಡಿರೋದು ಬಂದು ಇಬ್ರು ಹುಡುಗಿರು. ಆ ಇಬ್ರು ಹುಡುಗಿರ್ ಬಂದು ಅಡಲ್ಟ್ಸ್. ಅಬ್ಯೂಸ್ ನೆಲ್ಲ ಪೀಟರ್ ಸ್ಕಲಿ ರೆಕಾರ್ಡ್ ಮಾಡಿದಾನೆ. ಈಗ ಪೀಟರ್ ಸ್ಕಲಿ ಯಾರು ಅಂಡ್ ಆ ವಿಡಿಯೋ ಅಲ್ಲಿ ಇದ್ದಿದ್ದು ಇಬ್ರು ಅಡಲ್ಟ್ ಫೀಮೇಲ್ಸ್ ಯಾರು? ಆ ವಿಡಿಯೋ ಇದ್ದ ಮೊದಲನೇ ಅಡಲ್ಟ್ ಫೀಮೇಲ್ ಹೆಸರು ಬಂದು ಲವ್ಲಿ ಅಂಡ್ ಎರಡನೇ ಅಡಲ್ಟ್ ಫೀಮೇಲ್ ಬಂದು ಏಂಜಲ್. ಅಂಡ್ ಪೀಟರ್ ಸ್ಕಲಿ ಏನಿದಾನೆ ಇವನು ಇವ್ರಿಬ್ರಿಗೆ ಬಾಯ್ ಫ್ರೆಂಡ್ ಅಲ್ಲ, ಹಸ್ಬೆಂಡ್ ಅಲ್ಲ, ರಿಲೇಟಿವ್ ಅಲ್ಲ, ಅಂಡ್ ಲವರ್ ಕೂಡ ಅಲ್ಲ. ಇದೆಲ್ಲದಕ್ಕೂ ಮೀರಿ ಹಿ ವಾಸ್ ಅ ಮಾಸ್ಟರ್. ಅವನು ಇವ್ರಿಬ್ರಿಗೆ ಮಾಸ್ಟರ್ ಆಗಿದ್ದ. ಒಂದಿನ ಹೀಗೇನೆ ಮಾಸ್ಟರ್ ಏನಿದ್ದ ಪೀಟರ್ ಸ್ಕಲಿ, ಅವನ ಜೊತೆಲಿದ್ದ ಏಂಜಲ್ ಮತ್ತೆ ಲವ್ಲಿಗೆ ಈ ಜಾಗ ಬಿಟ್ಟು ನಾವು ಒಂದು ಹೊಸ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಹೋಗ್ಬಿಟ್ಟು ಒಂದು ಹೊಸ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ. ಅಂಡ್ ಆ ಜಾಗ ಹೆಸರು ಬಂದು ಮಾಲಾಬಲೆ. ಅಂಡ್ ಅವರಿಬ್ರು ಏಂಜಲ್ ಮತ್ತೆ ಲವ್ಲಿ ಸರಿ ಅಂತ ಹೇಳಿ ಇವನ್ ಜೊತೆಯಲ್ಲಿ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಮಾಲಾಬಲೆಗೆ ಹೋಗ್ತಾರೆ. ಬಟ್ ಅವರಿಗೆ ಗೊತ್ತಿದ್ದಿಲ್ಲ ಅವರು ಮಾಡೋ ಬಿಸ್ನೆಸ್ ಬಂದು ಡಾರ್ಕ್ ವೆಬ್ ಅಲ್ಲಿ ಒನ್ ಆಫ್ ದ ಡಾರ್ಕ್ ಹಿಸ್ಟ್ರಿ ಆಗಿರುತ್ತೆ ಅಂತ. ನಾವು ಇಫ್ ವಿ ಟಾಕ್ ಅಬೌಟ್ ಪೀಟರ್ ಸ್ಕಲಿ ಬಂದು ಮೆಲ್ಬರ್ನ್ ಆಸ್ಟ್ರೇಲಿಯಾ ಅಲ್ಲಿ ಹುಡ್ತಾನೆ. ಪೀಟರ್ ಅಂತೂ ತುಂಬಾ ವಿಯರ್ಡ್ ಆಗಿರ್ತಾನೆ. ಅವನ್ ಮನೆ ಪಕ್ಕದಲ್ಲಿ ಇದ್ದ ನೈಬರ್ಸ್ ಎಲ್ಲಾನು ಅವ್ನ್ ನೋಡಿದ್ದೆ ತುಂಬಾ ವಿಯರ್ಡ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರು. ಅವನು ನಂತರ ನಿಮ್ ತರ ನಾರ್ಮಲ್ ಆಗಿದ್ದಿಲ್ಲ. ಅವನ್ ಮನೆ ಪಕ್ಕದಲ್ಲಿದ್ದ ನೈಬರ್ಸ್ ಎಲ್ಲಾನು ಅಷ್ಟು ತಲೆ ಕೆಡ್ಸ್ಕೊಂಡಿಲ್ಲ. ಅವನು ಆಸ್ಟ್ರೇಲಿಯಾ ಅಲ್ಲಿ ಒಂದು ಶುಗರ್ ಬೇಬಿ ಜೊತೆಲಿದ್ದ. ಶುಗರ್ ಬೇಬಿ ಬಂದು ಹುಡುಗನಾಗಿರ್ಬೋದು, ಹುಡುಗಿನೂ ಆಗಿರ್ಬೋದು. ಅಂಡ್ ಈ ಶುಗರ್ ಬೇಬೀಸ್ ಇರ್ತಾರಲ್ಲ, ಅವರು ಕಾಸಿಗೋಸ್ಕರ ಏನ್ ಬೇಕಾದ್ರು ಮಾಡ್ತಾರೆ. ಲಿಟ್ರಲಿ ಎನಿಥಿಂಗ್, ಏನ್ ಬೇಕಾದ್ರು ಮಾಡ್ತಾರೆ. 2011 ಅಲ್ಲಿ ಪೀಟರ್ ಅವನ್ ಫ್ಯಾಮಿಲಿನ ಬಿಟ್ಟು ಈ ಶುಗರ್ ಬೇಬಿ ಜೊತೆಲಿ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಸ್ಟ್ರೇಲಿಯಾ ಅಲ್ಲಿ ಸಾಕಷ್ಟು ಚೆನ್ನಾಗಿ ಅವನು ಸ್ಕ್ಯಾಮ್ ಮಾಡಿರ್ತಾನೆ. ಅಂಡ್ ಅದರಲ್ಲಿ ಒಂದು ಪ್ರಾಪರ್ಟಿ ಸ್ಕ್ಯಾಮ್ ಇರುತ್ತೆ. ಅಂಡ್ ಆ ಸ್ಕ್ಯಾಮ್ ಬಂದು ನಿಯರ್ಲಿ $2.5 million ಇರುತ್ತೆ. ಅಂಡ್ ಯಾವಾಗ ಪೊಲೀಸ್ಗೆ ಈ ಸ್ಕ್ಯಾಮ್ ಬಗ್ಗೆ ಗೊತ್ತಾಗುತ್ತಲ್ಲ, ಗೊತ್ತಾಗಿದ್ದೆ ಪೀಟರ್ದು ಪಾಸ್ಟ್ ಮತ್ತೆ ಪ್ರೆಸೆಂಟ್ ನ ಚೆಕ್ ಮಾಡ್ತಾರೆ. ಅಂಡ್ ಅವನ ಮೇಲೆ 117 ಚಾರ್ಜಸ್ ಇರುತ್ತೆ. ಈ ಚಾರ್ಜಸ್ ಎಲ್ಲ ಹಾಕಿದಾದ್ಮೇಲೆ ಪೊಲೀಸ್ ಅವನ್ನ ಹಿಡಿಯಕ್ ಬರ್ತಾರೆ. ಆಗ ಅವನು ಎಸ್ಕೇಪ್ ಆಗಿ ಫಿಲಿಪೀನ್ಸ್ ಮನಾಲೆಗೆ ಬಂದ್ಬಿಡ್ತಾನೆ. ಆಗ ಪೊಲೀಸ್ ಅವನ್ನ ಹಿಡಿಯೋದಿಕ್ಕೆ ಆಗಲ್ಲ. ಮನೇಲಾಗ್ ಬಂದು ಅವ್ನ್ ಜಾಸ್ತಿ ಏನು ಚೇಂಜ್ ಆಗಿಲ್ಲ. ಮನೇಲಾಗ್ ಬಂದು ಒಂದು ಎಸ್ಕಾಟ್ ನ ಮೀಟ್ ಮಾಡ್ತಾನೆ. ಅವಳ ಹೆಸರು ಬಂದು ಕಾರ್ಮೆನ್ ಎನಾ ಆಲ್ವಾರೆಸ್. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಪೀಟರ್ ಅವಳು ಬೇಸಿಕ್ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾ ಇದ್ಲು. ಹೀಗೇನೆ ಸ್ಲೋಲಿ ಪೀಟರ್ ಅವಳಿಗೆ ರೆಗ್ಯುಲರ್ ಕಸ್ಟಮರ್ ಆಗ್ಬಿಡ್ತಾನೆ. ರೆಗ್ಯುಲರ್ ಕಸ್ಟಮರ್ ಆಗ್ತಾ ಒಳಗಿಂದ ಅವಳನ್ನ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಲೈಕ್ ಮೆಂಟಲಿ ಅವಳನ್ನ ಬ್ರೇಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದ್ರ ಜೊತೆಯಲ್ಲಿ ಅವಳನ್ನ ಫಿಸಿಕಲಿ ಅಬ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂಡ್ ಎಕ್ಸ್ಟ್ರೀಮ್ ಟಾರ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದ್ರ ಜೊತೆಯಲ್ಲಿ ಅವನು ಅವಳ ಜೊತೆಯಲ್ಲಿ ತುಂಬಾ ಡಿಸ್ಟರ್ಬಿಂಗ್ ಸೆಕ್ಷುವಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದ. ಕಾರ್ಮೆನ್ ವಾಸ್ ಬ್ರೋಕನ್ ಫ್ರಮ್ ಇನ್ಸೈಡ್. ಅವಳು ಒಳಗಡೆಯಿಂದ ತುಂಬಾ ಹೊಡೆದೋಗಿರ್ತಾಳೆ. ಮೆಂಟಲಿ ಟ್ರಾಮಾ ಅಲ್ಲಿ ಇರ್ತಾಳೆ ಅವಳು. ಅಂಡ್ ಇವಳೇ ಪೀಟರ್ ಗೆ ಫಸ್ಟ್ ಸ್ಲೇವ್ ಆಗೋದು. ಪೀಟರ್ ಮತ್ತೆ ಕಾರ್ಮೆನ್ ಇವರಿಬ್ರು ಮಧ್ಯದಲ್ಲಿ ಒಂದು ಟ್ರಾಮಾ ಬಾಂಡ್ ಬಿಲ್ಡ್ ಆಗಿರುತ್ತೆ. ಪೀಟರ್ ಏನೇ ಹೇಳಿ ಕಾರ್ಮೆನ್ ಸೈಲೆಂಟ್ ಆಗಿ ಮಾಡ್ಬಿಡ್ತಾ ಇದ್ಲು. ಯಾವುದೇ ತರ ಕ್ವಶನ್ ಗಳು ಕೇಳ್ತಾ ಇದ್ದಿಲ್ಲ. ಕಾರ್ಮೆನ್ ಗೆ ಪೀಟರ್ ಒಂದು ನಿಕ್ ನೇಮ್ ಕೊಟ್ಟಿರ್ತಾನೆ, ಅದೇ ಏಂಜಲ್. ಈಗ ಪೀಟರ್ ಒಬ್ಳು ಹೊಸ ಪ್ರಾಸ್ಟಿಟ್ಯೂಟ್ ನ ಕರ್ಕೊಂಡ್ ಬರ್ತಾನೆ. ಅವಳ ಹೆಸರು ಬಂದು ಲಿಸೆಲ್ ಮಾರ್ಗೋಲೋ. ಅವಳಿಗೆ ಲವ್ಲಿ ಅಂತ ನಿಕ್ ನೇಮ್ ಕೊಡ್ತಾನೆ. ದೀಸ್ ಬೋತ್ ವೇರ್ ದ ಸ್ಲೇವ್ಸ್ ಆಫ್ ಪೀಟರ್ ಅವರಿಬ್ರಿಗೆ ಏನ್ ಹೇಳ್ತಾ ಇದ್ನಲ್ಲ ಅದನ್ನೆಲ್ಲಾನು ಮಾಡ್ತಾ ಇದ್ರು ಅವರು, ಯಾವ್ದೇ ತರ ಕ್ವೆಶ್ಚನ್ ಕೇಳ್ದಲೆ. ಪೀಟರ್ ಅಲ್ಲಿ ಒಂದು ಸ್ಕಿಲ್ ಇತ್ತು. ಅವನು ಜನಗಳನ್ನ ಬೇಗ ಮ್ಯಾನಿಪುಲೇಟ್ ಮಾಡ್ಬಿಡ್ತಾ ಇದ್ದ. ಅಂಡ್ ನಾರ್ಮಲ್ ಪರ್ಸನ್ ನ ಅವನು ಬೇಗ ಸ್ಲೇವ್ ಮಾಡ್ಕೊಂಡ್ಬಿಡ್ತಾ ಇದ್ದ. ಇದನ್ನ ಅವನು ಹೇಗ್ ಮಾಡ್ತಾ ಇದ್ನೋ ಯಾರಿಗೂ ಗೊತ್ತಿಲ್ಲ. ಹೀಗೇನೆ ಒಂದಿನ ಪೀಟರ್ ಅವ್ರಿಬ್ರ ಹತ್ರ ಬಂದ್ಬಿಟ್ಟು ನಾವು ಒಂದು ಹೊಸ ಜಾಗಕ್ಕೆ ಶಿಫ್ಟ್ ಆಗ್ತಾ ಇದೀವಿ ಅಂತ ಹೇಳ್ತಾನೆ. ನಾವ್ ದ ಕ್ವೆಶ್ಚನ್ ಕಮ್ಸ್, ಎಲ್ಲಿ ಅಂತ. He answers that ಮಾಲಾಬಲೆ. ನಾವು ಮಾಲಾಬಲೆಗೆ ಶಿಫ್ಟ್ ಆಗ್ತಾ ಇದ್ದೀವಿ ಅಂತ ಹೇಳ್ತಾನೆ. ಅವರು ಮಾಲಾಬಲೆಗೆ ಶಿಫ್ಟ್ ಆಗ್ತಾರೆ. ಮಾಲಾಬಲೆಗೆ ಶಿಫ್ಟ್ ಆಗಿದಾದ್ಮೇಲೆ ಒಂದು ಹೊಸ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ದ ಬಿಸ್ನೆಸ್ ಆಫ್ ಕ್ರಿಯೇಟಿಂಗ್ ಫಿಲ್ಮ್ಸ್. ಫಿಲಂ ಕ್ರಿಯೇಟ್ ಮಾಡೋ ಒಂದು ಹೊಸ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ದ ಜರ್ನಿ ಆಫ್ ಹರ್ಟ್ ಕೋರ್. ಒಂದು ಫೇಮಸ್ ಬುಕ್ ಇದೆ, ದ ಡಾರ್ಕೆಸ್ಟ್ ವೆಬ್ ಅಂತ. ಆ ಬುಕ್ ಅಲ್ಲಿ ಹರ್ಟ್ ಕೋರ್ ಗೆ ಒಂದು ಪರ್ಟಿಕ್ಯುಲರ್ ಡೆಫಿನೇಷನ್ ಇದೆ. ಶಿಫ್ಟ್ ಆದ್ಮೇಲೆ ಅವನು ಡೈರೆಕ್ಟರ್ ಆಗ್ಬಿಡ್ತಾನೆ. ಡೈರೆಕ್ಟರ್ ಆಫ್ ಹರ್ಟ್ ಕೋರ್ ಅನ್ನೋ ವೆಬ್ಸೈಟ್ ಗೆ ಅವನು ಡೈರೆಕ್ಟರ್ ಆಗ್ತಾನೆ. ಅವ್ನು ಮಾಡಿದ ಫಿಲಮ್ಸ್ ಎಲ್ಲಾನು
ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಆಗಿತ್ತು. ಅದೇನೆ ಹರ್ಟ್ ಟು ದ ಕೋರ್. ಈ ವೆಬ್ಸೈಟ್ ನ ಲಕ್ಸ್ ಅನ್ನೋನು ಕ್ರಿಯೇಟ್ ಮಾಡಿದ್ದ. ಪೀಟರ್ ಗೆ ಈ ತರ ವಿಡಿಯೋಸ್ ಮಾಡ್ತಾ ಅವನಿಗೆ ಅರ್ಥ ಆಗ್ಬಿಟ್ಟಿರುತ್ತೆ ದಟ್ ಈ ತರ ಸ್ನಫ್ ವಿಡಿಯೋಸ್ ಅಲ್ಲಿ ತುಂಬಾ ದುಡ್ಡಿದೆ, ಈ ತರ ವಿಡಿಯೋಸ್ ನ ಮಾಡ್ತಾ ಇದ್ರೆ ಸೆಲ್ ಮಾಡ್ತಾ ಇದ್ರೆ ತುಂಬಾ ದುಡ್ಡು ಬರುತ್ತೆ ಅಂತ. ಅದಕ್ಕೇನೆ ಅವನು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ, ಅದೇನೆ ನೋ ಲಿಮಿಟ್ಸ್ ಫಾರ್. ಈಗ ಈ ಬಿಸ್ನೆಸ್ ಅಲ್ಲಿ ಅವರು 3 ಜನ ಇದ್ರು, ಪೀಟರ್, ಲವ್ಲಿ ಮತ್ತೆ ಏಂಜಲ್. ಪೀಟರ್ ಬಗ್ಗೆ ನಿಮ್ಗೆ ಗೊತ್ತಿದೆ ಇವಾಗ. ನಾವು ವಾಟ್ ಈಸ್ ದ ವರ್ಕ್ ಆಫ್ ಲವ್ಲಿ ಅಂಡ್ ಏಂಜಲ್? ಏಂಜಲ್ ಮತ್ತೆ ಲವ್ಲಿ ಇವರಿಬ್ರು ಕೆಲಸ ಏನು? ಇವರಿಬ್ರು ಕೆಲಸ ಒಂದೇನೆ, ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡ್ ಬರೋದು. ದೇರ್ ವರ್ಕ್ ವಾಸ್ ಟು ಕಿಡ್ನಾಪ್ ಸ್ಮಾಲ್ ಚಿಲ್ಡ್ರನ್. ಕಿಡ್ನಾಪ್ ಮಾಡ್ಕೊಂಡ್ ಬಂದು ಪೀಟರ್ ಕೊಡೋದು, ಇಷ್ಟೇನೆ ಅವ್ರ ಕೆಲಸ ಇದ್ದಿದ್ದು. ಯಾವ ತರ ಮಕ್ಕಳು ಅಂದ್ರೆ ಯಾರಿಗೆ 3 ಹೊತ್ತು ಊಟ ಸಿಗೋದಿಲ್ಲಲ್ಲ ಅಂತ ಮಕ್ಕಳು, ಫುಟ್ಪಾತ್ ಮೇಲೋ ಟ್ರೈನ್ ಸ್ಟೇಷನ್ಸ್ ಮಲ್ಕೊಂಡಿರ್ತಾರಲ್ಲ ಅಂತ ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡ್ ಬರೋದು. ಯಾವ ಪೇರೆಂಟ್ಸ್ ಅವ್ರ ಮಕ್ಳಿಗೆ 3 ಹೊತ್ತು ಊಟ ಅಫೋರ್ಡ್ ಮಾಡೋದಕ್ಕೆ ಆಗೋದಿಲ್ಲಲ್ಲ ಅಂತವ್ರ ಹತ್ರ ಹೋಗ್ಬಿಟ್ಟು ದೇ ಯೂಸ್ ಟು ಟೆಲ್ ದಟ್ ನಿಮ್ ಮಗುನ ನಮಗ್ ಕೊಡಿ, ನಾವು ತುಂಬಾ ಚೆನ್ನಾಗಿ ಸಾಕ್ತಿವಿ ಅಂತ. ಈ ತರ ಸುಳ್ಳು ಹೇಳ್ಬಿಟ್ಟು ಆ ಮಕ್ಕಳನ್ನ ಕರ್ಕೊಂಡ್ ಬರ್ತಾ ಇದ್ರು. ಯಾವಾಗ ಇವರಿಬ್ರು ಮಕ್ಕಳನ್ನ ಪೀಟರ್ ಹತ್ರ ಕರ್ಕೊಂಡ್ ಬರ್ತಾ ಇದ್ರಲ್ಲ, ಇಲ್ಲಿಂದ ಒಂದು ಕೆಲಸ ಸ್ಟಾರ್ಟ್ ಆಗ್ತಾ ಇತ್ತು. ಅವನು ಆ ಮಕ್ಳಿಗೆ ಅವರ್ ಗಟ್ಲೆ ಪಾರ್ನ್ ಫಿಲಮ್ಸ್ ನ ತೋರಿಸ್ತಾ ಇದ್ದ. ಅವನು ಆ ಮಕ್ಕಳನ್ನ ಪ್ರಿಪೇರ್ ಮಾಡ್ತಾ ಇದ್ದ ಅವ್ನ ವಿಡಿಯೋಸ್ಗೆ ಪಾರ್ನ್ ಫಿಲಮ್ಸ್ ನ ತೋರಿಸಿ. ಅವನು ವಿಡಿಯೋ ಶೂಟ್ ಮಾಡೋ ಪ್ರೊಸೆಸ್ ಅಲ್ಲಿ ಇದು ಬಂದು ಸ್ಟೆಪ್ 1. ಸ್ಟೆಪ್ 1 ಆದ್ಮೇಲೆ ಅವನು ಆ ಫಿಲಮ್ಸ್ ನೋಡ್ತಾ ಇದ್ದಂತೆ ಆ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ ಆ ಫಿಲಮ್ಸ್ ಅಲ್ಲಿ ಎಕ್ಸಾಕ್ಟ್ಲಿ ಏನ್ ಆಗ್ತಾ ಇದೆ ಅಂತ. ಆ ಮಕ್ಳೇನಾದ್ರು ನೋಡೋದಕ್ಕೆ ಇಷ್ಟಪಟ್ಟಿಲ್ಲ ಅಂದ್ರೆ ಆ ಮಕ್ಕಳನ್ನ ಫೋರ್ಸ್ ಮಾಡ್ತಾ ಇದ್ದ ಫಿಲಂ ನೋಡು ಅಂತ. ಆ ಮಕ್ಕಳಲ್ಲಿ 2 ಹುಡುಗಿರಿದ್ರು. ಒಂದು ಹುಡುಗಿಗೆ ಬಂದು 9 ವರ್ಷ, ಇನ್ನ ಒಂದು ಹುಡುಗಿಗೆ 12 ವರ್ಷ. ಇದು ಅರೌಂಡ್ 2012 ಅಲ್ಲಿ ಆಗಿದ್ದು. ಅಂಡ್ ಈ 2 ಹುಡುಗಿಯರಿಗೆ 5 ಡೇಸ್ ರೆಗ್ಯುಲರ್ ಆಗಿ ಅವನು ಟಾರ್ಚರ್ ಮಾಡಿದ್ದ. ಆ ಸ್ಟಾರ್ಟಿಂಗ್ 5 ಡೇಸ್ ಅಲ್ಲಿ ಅವ್ರು ಮಾಡ್ತಾ ಇದ್ದ ಎಲ್ಲಾ ಆಕ್ಟಿವಿಟೀಸ್ ನಾವು ರೆಕಾರ್ಡ್ ಮಾಡ್ತಾ ಇದ್ದ. ಅಂಡ್ ಅವ್ರಿಬ್ರು ಜೊತೆಯಲ್ಲಿ ಶವರ್ ಮಾಡ್ತಾ ಇದ್ದಿದ್ದನ್ನು ಕೂಡ ರೆಕಾರ್ಡ್ ಮಾಡಿದ್ದ. ಇದಾದ್ಮೇಲೆ ಪೀಟರ್ ಅವ್ರಿಬ್ರು ಜೊತೆಯಲ್ಲಿ ಶವರ್ ಮಾಡ್ತಾ ಇದ್ದಿದ್ನು ಕೂಡ ರೆಕಾರ್ಡ್ ಮಾಡಿದ್ದ. ಸ್ಟಾರ್ಟಿಂಗ್ 5 ಡೇಸ್ ಅಲ್ಲಿ ಅವ್ರು ಮಾಡ್ತಾ ಇದ್ದ ಎಲ್ಲಾ ಆಕ್ಟಿವಿಟೀಸ್ ನ ಪೀಟರ್ ರೆಕಾರ್ಡ್ ಮಾಡ್ತಾ ಇದ್ದ. ಅಂಡ್ ಅಟ್ ದ ಸೇಮ್ ಟೈಮ್ ಅವರಿದ್ದ ಮನೆ ಹಿಂದೆಗಡೆ ಒಂದು ಖಾಲಿ ಜಾಗ ಇರುತ್ತೆ. ಆ 2 ಹುಡುಗಿಯರ್ನ ಅವನು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಇಬ್ರಿಗೂ ಒಂದೊಂದು ಹೋಲ್ ಡಿಗ್ ಮಾಡಕ್ ಹೇಳ್ತಾನೆ. ಪೀಟರ್ ಅವ್ರಿಬ್ರನ್ನ 5 ಡೇಸ್ ಕಂಟಿನ್ಯೂಸ್ ಮೊಲೆಸ್ಟ್ ಮಾಡಿರ್ತಾನೆ. ಅಂಡ್ ಅವ್ರಿಬ್ರನ್ನ ಪೀಟರ್ ಹ್ಯೂಮನ್ಸ್ ಆಗಿ ಟ್ರೀಟ್ ಮಾಡ್ತಾ ಇದ್ದಿಲ್ಲ. ಒಂದು ರಾತ್ರಿ ಅವ್ರಿಬ್ರಿಗೆ ತುಂಬಾ ಆಲ್ಕೋಹಾಲ್ ಕುಡಿಸ್ಬಿಟ್ಟಿರ್ತಾನೆ. ಯಾವಾಗ ಅವರು ಬೆಳಗ್ಗೆ ಎದ್ದೊಳ್ತಾರಲ್ಲ, ಅವ್ರನ್ನ ಅವರೇ ಡಿಗ್ ಮಾಡ್ತಾ ಇದ್ದ ಹೋಲ್ ಅಲ್ಲಿ ಕಾಣ್ತಾರೆ. ಅವ್ರಿಬ್ರನ್ನ ಹೂತಾಕಕ್ ಮುಂಚೆ ಅವ್ನ್ ಚೆಕ್ ಮಾಡಿದ್ದಿಲ್ಲ ಅವ್ರಿಬ್ರು ಸತ್ತೋಗಿದಾರ ಇಲ್ಲ ಅಂತ. ಅಂಡ್ ಇದೆಲ್ಲಾನು ರೆಕಾರ್ಡ್ ಆಗ್ತಾ ಇತ್ತು. ರೆಕಾರ್ಡ್ ಆಗಿ ಡಾರ್ಕ್ ವೆಬ್ ಅಲ್ಲಿ ಅಪ್ಲೋಡ್ ಆಗ್ತಾ ಇತ್ತು. ಅಪ್ಲೋಡ್ ಮಾಡ್ತಾ ಇದ್ದು ಪೀಟರ್ ಸ್ಕಲಿ. ಅಂಡ್ ಸಾಕಷ್ಟು ಜನ ಈ ವಿಡಿಯೋಸ್ ನ ನೋಡ್ಬಿಟ್ಟು ಪ್ಲೆಷರ್ ತಗೊಂತಾ ಇದ್ರು. ಹೂತಾಕಿದಾದ್ಮೇಲೆ ಪೀಟರ್ ಗೊತ್ತಾಗುತ್ತೆ ಅವ್ರಿಬ್ರು ಸತ್ತಿಲ್ಲ, ಇನ್ನು ಬದುಕೆ ಇದಾರಂತ. ಮತ್ತೆ ಅವ್ರಿಬ್ರನ್ನ ಆಚೆ ತೆಗಿತಾನೆ. ತೆಗೆದ್ಬಿಟ್ಟು ಮತ್ತೆ ಅವ್ರ ಜೊತೆಲಿ ಇನ್ನೇನ್ ಮಾಡೋಣ ಅಂತ ಪ್ಲಾನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗೇನೆ ಒಂದಿನ ಆ 2 ಮಕ್ಕಳನ್ನ ನಾಯಿ ತರ ಕಟ್ಟಾಕಿರ್ತಾರೆ, ಅಂದ್ರೆ ಕುತ್ತಿಗೆಗೆ ಹಗ್ಗ ಕಟ್ಟಿರ್ತಾರೆ. ಇದನ್ನ ನೋಡಿ ಏಂಜಲ್ಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಸೊ ಅವಳು ಆ ರೋಪ್ಸ್ ನ ಲೂಸ್ ಮಾಡ್ಬಿಡ್ತಾಳೆ. ಆಗ 2 ಹುಡುಗಿರು ಓಡೋಗ್ಬಿಡ್ತಾರೆ. ಯಾವಾಗ 2 ಮಕ್ಕಳು ಓಡೋಗ್ತಾರಲ್ಲ, ಆಗ ಅವರು ಪೇರೆಂಟ್ಸ್ ಹತ್ರ ಬರ್ತಾರೆ. ಬಂದ್ಬಿಟ್ಟು ನಡೆದಿದ್ದನ್ನೆಲ್ಲ ಹೇಳ್ತಾರೆ. ಅಂಡ್ ಆ ಪೇರೆಂಟ್ಸ್ ಪೊಲೀಸ್ ಹತ್ರ ಹೋಗ್ತಾರೆ. ಅಂಡ್ ಪೊಲೀಸ್ ಪೀಟರ್ ಮನೆಗೆ ಬರ್ತಾರೆ. ಪೀಟರ್ ಮತ್ತೆ ಲವ್ಲಿ ಅವರಿಬ್ರು ಅಲ್ಲಿದ್ದಿಲ್ಲ. ಅವರಿಬ್ರು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿರ್ತಾರೆ. ಆದ್ರೆ ಏಂಜಲ್ ಸಿಕ್ಕಾಕೊಂಡ್ಬಿಡ್ತಾಳೆ. ಅವಳು ಸಿಕ್ಕಾಕೊಂಡಿದ್ದೆ ಅವಳು ಎಲ್ಲಾನು ಹೇಳ್ತಾಳೆ. ಅವಳು ರೆಕಾರ್ಡ್ಸ್ ಅಲ್ಲಿ ಏನ್ ಇರುತ್ತಲ್ಲ ಅದನ್ನ ಮಾತ್ರ ಹೇಳ್ತಾಳೆ. ಅವರು ಅಬ್ಯೂಸ್ ಮಾಡಿದ್ದು ಸಾಕಷ್ಟು ವಿಕ್ಟಿಮ್ಸ್ ರೆಕಾರ್ಡೇ ಆಗಿಲ್ಲ. ಅಲ್ಲಿಂದ ಎಸ್ಕೇಪ್ ಆದ್ಮೇಲೆ ಪೀಟರ್ 3 ಹೊಸ ವಿಕ್ಟಿಮ್ಸ್ ನ ಕರ್ಕೊಂಡ್ ಬರ್ತಾನೆ. ಅದರಲ್ಲಿ ಒಂದು ಹುಡುಗಿ ಹೆಸರು ಬಂದು ಬಾರ್ಬಿ, ಅವಳಿಗೆ 12 ವರ್ಷ ಇರುತ್ತೆ. ಅಂಡ್ 2ನೇ ವಿಕ್ಟಿಮ್ ಬಂದು ಲೀಸಾ, ಅವಳಿಗೆ 11 ವರ್ಷ ಇರುತ್ತೆ. ಅಂಡ್ 3rd ವಿಕ್ಟಿಮ್ ಡೇಸಿ, ಈ ಮಗುಗೆ ಬರೀ 18 ತಿಂಗಳಿರುತ್ತೆ. ಪೀಟರ್ ಬಾರ್ಬಿನ ಫೋರ್ಸ್ ಮಾಡ್ತಾ ಇದ್ದ ಉಳಿದಿರೋ 2 ವಿಕ್ಟಿಮ್ಸ್ ನ ಟಾರ್ಚರ್ ಮಾಡೋದಕ್ಕೆ. ಯಾಕಂದ್ರೆ ಅವಳು ಎಲ್ಡೆಸ್ಟ್ ಆಗಿರ್ತಾಳೆ. ಈ ಟಾರ್ಚರ್ ಆದ್ಮೇಲೆ ಡಾರ್ಕ್ ವೆಬ್ ಒನ್ ಆಫ್ ದ ಡಿಸ್ಟರ್ಬಿಂಗ್ ಸ್ನಫ್ ಮೂವಿ ವಾಸ್ ಮೇಡ್. ಆ ವಿಡಿಯೋ ಹೆಸರು ಬಂದು ಡೇಸಿಸ್ ಡಿಸ್ಟ್ರಕ್ಷನ್. ಈ ವಿಡಿಯೋ ಅಲ್ಲಿ ಮೈನ್ ಅಬ್ಯೂಸರ್ ಬಂದು ಪೀಟರ್ ಅಲ್ಲ, ಲವ್ಲಿ ಬಂದು ಮೈನ್ ಅಬ್ಯೂಸರ್ ಆಗಿರ್ತಾಳೆ. ಪೀಟರ್ ಕ್ಯಾಮ್ರಾ ಹಿಂದೆಗಡೆ ಇರ್ತಾನೆ. ಯಾವಾಗ ಅವನು ಅಬ್ಯೂಸ್ ಮಾಡ್ಬೇಕು ಅನ್ಕೊಂಡಿರ್ತಾನಲ್ಲ, ಆಗ ಅವನು ಕ್ಯಾಮ್ರಾ ಮುಂದೆ ಬರ್ತಾ ಇದ್ದ. ಆ ಟೈಮ್ ಅಲ್ಲಿ ಡಾರ್ಕ್ ವೆಬ್ ಅಲ್ಲಿ ಸಾಕಷ್ಟು ಡಿಫ್ರೆಂಟ್ ವ್ಯೂವರ್ಸ್ ಇದ್ರು. ಅದರಲ್ಲಿ ಒಬ್ಬ ಬಂದು ಮ್ಯಾಥ್ಯೂ ಗ್ರಾಹಮ್, ಇವನು ಡೇಸಿಸ್ ಡಿಸ್ಟ್ರಕ್ಷನ್ ಈ ವಿಡಿಯೋನ ಪರ್ಚೇಸ್ ಮಾಡ್ಬಿಟ್ಟು ಅವನ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ಬಿಡ್ತಾನೆ. ಅದೇ ಹರ್ಟ್ ಟು ದ ಕೋರ್. ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಲಕ್ಸ್ ಅಂತ ಹೇಳಿದ್ನಲ್ಲ, ಇವನೇ ಆ ಲಕ್ಸ್. ಪೊಲೀಸ್ಗೆ ಈ ವಿಡಿಯೋ ಬಗ್ಗೆ ಗೊತ್ತಾಗುತ್ತೆ. ಪೊಲೀಸರು ಕೂಡ ಶಾಕ್ ಆಗ್ಬಿಟ್ಟಿದ್ರು. ಯಾಕಂದ್ರೆ ಈ ತರದ್ನೆಲ್ಲ ಅವರು ಫಸ್ಟ್ ಟೈಮ್ ನೋಡ್ತಾ ಇದ್ದಿದ್ದು. ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ. ಇದಾದ್ಮೇಲೆ ಆದಷ್ಟು ಬೇಗ ಪೊಲೀಸರು ಪೀಟರ್ ನ ಹಿಡಿಯೋದಿಕ್ಕೆ ಹೋಗ್ತಾರೆ. ಅಂಡ್ ಎಟ್ ದ ಲಾಸ್ಟ್ ಪೊಲೀಸ್ ಪೀಟರ್ ನ ಹಿಡಿದ್ ಬಿಡ್ತಾರೆ.
ಸಾಕಷ್ಟು ಸತಿ ಪೀಟರ್ ಕ್ಯಾಮ್ರಾ ಹಿಂದೆಗಡೆನೆ ಇದ್ದ. ಆ ವಿಡಿಯೋಸ್ ಅಲ್ಲಿ ಮೇನ್ ಅಬ್ಯೂಸರ್ ಬಂದು ಲವ್ಲಿ ಆಗಿದ್ಲು. ಲವ್ಲಿನ ಪೊಲೀಸರು ಹಿಡ್ದಿಲ್ಲ ಬಿಕಾಸ್ ಆಫ್ ಲ್ಯಾಕ್ ಆಫ್ ಎವಿಡೆನ್ಸ್ ಇದ್ದಿಲ್ಲ ಲವ್ಲಿನ ಅರೆಸ್ಟ್ ಮಾಡೋದಕ್ಕೆ. ನಾನು ಪ್ರವೀಣ್, AK Royal Praveen, signing off. Meet you in the next video. Bye. Peace.